Hello students, good afternoon everyone. This is the third part of the video where we were discussing about rights of an unpaid seller. The rights of an unpaid seller can be studied under two headings. One is rights against goods, the other one right against buyer personally. In the first type, that is right against goods, again there will be two subdivisions where we will be studying about right against goods when the property in the goods has passed to the buyer, and the other one is right against goods when the property is not passed to the buyer. Property is nothing but ownership. So the unpaid seller will have two types of rights against goods. One is when the ownership is transferred to the buyer, the other one is when ownership is not transferred. So we are talking about the rights available to an unpaid seller when the property is transferred to the buyer. Ownership of the goods has been transferred to the buyer, but the physical possession of goods is with seller. ಓನರ್ಶಿಪ್ ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಆಗೋಗಿದೆ ಬೈಯರ್ಗೆ, ಆದರೆ ಗೂಡ್ಸ್ ಮಾತ್ರ ಸೆಲ್ಲರ್ ಕಂಟ್ರೋಲಲ್ಲೇ ಇದೆ. ಆವಾಗ ಯಾವ್ಯಾವ ರೀತಿಯಾದಂತಹ ರೈಟ್ಸು ಈ ಒಂದು ಅನ್ಪೇಯ್ಡ್ ಸೆಲ್ಲರ್ಗೆ ಇರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ದ ಫಸ್ಟ್ ಪಾಯಿಂಟ್ ವಿ ಸ್ಟಡಿಡ್ ಅಬೌಟ್ ರೈಟ್ ಟು ಲೀನ್. ರೈಟ್ ಟು ಲೀನ್, ದಟ್ ಈಸ್ ಟು ಹೋಲ್ಡ್ ಬ್ಯಾಕ್ ದ ಗೂಡ್ಸ್ ವೆನ್ ದ ಫಿಸಿಕಲ್ ಪೊಸೆಷನ್ ಆಫ್ ಗೂಡ್ಸ್ ವಿತ್ ದ ಸೆಲ್ಲರ್. ಸೆಲ್ಲರ್ ಹತ್ರನೇ ಗೂಡ್ಸ್ ಇದ್ದಾಗ he can stop delivering that goods to the buyer, he can hold back that goods until the payment of the goods is received. ಎರಡನೇದು we studied right to stoppage in transit. When the goods has moved from the seller's place and it is in middle of the transportation with the carrying company, then the unpaid seller can exercise his right to stoppage the goods in transit and bring back to his place. ಸೊ ಎರಡು ರೈಟ್ಸನ್ನು ನಾವು ಓದ್ಕೊಂಡಿದ್ದೀವಿ. ಒಂದು ರೈಟ್ ಟು ಲೀನ್, ಇನ್ನೊಂದು ರೈಟ್ ಟು ಸ್ಟಾಪೇಜ್ ಇನ್ ಟ್ರಾನ್ಸಿಟ್. ದ ಥರ್ಡ್ ಒನ್ ಈಸ್ ರೈಟ್ ಟು ರೀಸೇಲ್. ರೈಟ್ ಟು ರೀಸೇಲ್, ಈಗ ಬೈಯರ್ಗೆ ಮಾರಿರುವಂತಹ ಗೂಡ್ಸನ್ನು ಬೈಯರ್ಗೆ ಡೆಲಿವರಿ ಮಾಡಿದಿರೋ ಹೋಲ್ಡ್ ಬ್ಯಾಕ್ ಮಾಡಿದ್ದೀವಿ, ಅಥವಾ ಟ್ರಾನ್ಸ್ಪೋರ್ಟೇಷನಲ್ಲಿದ್ದಂತಹ ಗೂಡ್ಸನ್ನು ಸ್ಟಾಪ್ ಮಾಡಿ ವಾಪಸ್ ತೊಗೊಂಬಂದಿದ್ದೀವಿ. ತೊಗೊಂಬಂದಾದಮೇಲೆ ಗೂಡ್ಸನ್ನು ಏನು ಮಾಡ್ತೀವಿ, ಏನು ಮಾಡ್ಬೋದು? ದ ಥರ್ಡ್ ರೈಟ್ ಈಸ್ ಇಫ್ ದ ಬೈಯರ್ ಫೇಲ್ಸ್ ಟು ಪೇ ದ ಪ್ರೈಸ್ ವಿತಿನ್ ಎ ರೀಸನಬಲ್ ಟೈಮ್, ದಿ ಅನ್ಪೇಯ್ಡ್ ಸೆಲ್ಲರ್ ಹ್ಯಾಸ್ ದ ರೈಟ್ ಟು ರೀಸೆಲ್ ದ ಗೂಡ್ಸ್. ದ ಅನ್ಪೇಯ್ಡ್ ಸೆಲ್ಲರ್ ವಿಲ್ ಹ್ಯಾವ್ ಎ ರೈಟ್ ಟು ರೀಸೆಲ್. ವಾಟ್ ಡು ಯು ಮೀನ್ ಬೈ ರೀಸೆಲ್? ಸೆಲ್ಲಿಂಗ್ ದ ಗೂಡ್ಸ್ ಟು ಎ ಡಿಫರೆಂಟ್ ಬೈಯರ್. ಬೇರೆ ಯಾರಿಗಾದರೂ ಕೂಡ, ಈಗ ಆಲ್ರೆಡಿ ಮಾರಿರುವಂತಹ ಬೈಯರು, the person to whom the already goods is sold, he has not paid the price of the goods. So we have brought back our goods to our place and now we can sell that goods to someone else. The goods can be sold to a new buyer. Can it be done? Yes. ಅದನ್ನೇ ರೈಟ್ ಟು ರೀಸೇಲ್ ಅಂತ ಹೇಳಿ ಕರಿತೀವಿ. ವೆನ್ ಎನ್ ಅನ್ಪೇಯ್ಡ್ ಸೆಲ್ಲರ್ ಕ್ಯಾನ್ ಡೂ ದಿಸ್. ಒಂದು ಬೈಯರ್ಗೆ ಮಾರಿರುವಂತಹ ಗೂಡ್ಸು ಆ ಬೈಯರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಅದೇ ಗೂಡ್ಸನ್ನು ಬೇರೆಯವರಿಗೆ ಮಾರಾಟ ಮಾಡ್ಬೋದಾ? ಎಸ್, ಮಾಡ್ಬೋದು. ಯಾವಾಗ ಮಾಡ್ಬೋದು? ವೇರ್ ದ ಗೂಡ್ಸ್ ಆರ್ ಆಫ್ ಪೆರಿಷಬಲ್ ನೇಚರ್. ದ ಗೂಡ್ಸ್ ವಿಚ್ ದೇ ಆರ್ ಡೀಲಿಂಗ್ ಆರ್ ಪೆರಿಷಬಲ್ ಗೂಡ್ಸ್. ಅಂದರೆ ದ ಲೈಫ್ ಸ್ಪ್ಯಾನ್ ಆಫ್ ದ ಗೂಡ್ಸ್ ಈಸ್ ವೆರಿ ಲೆಸ್, ಲೈಕ್ ಫ್ಲವರ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಈ ಥರ ತುಂಬ ಬೇಗ ಕೆಡುವಂತಹ ಗೂಡ್ಸ್ ಇದ್ದರೆ ದ ಸೆಲ್ಲರ್ ಕೆನಾಟ್ ವೇಟ್ ಅಂಟಿಲ್ ದ ಬೈಯರ್ ಮೇಕ್ಸ್ ಪೇಮೆಂಟ್. ಬೈಯರ್ ಯಾವಾಗ ನೆಕ್ಸ್ಟ್ ವೀಕ್ ಕೊಡ್ತಾನೋ, 1 ಮಂತ್ ಆದಮೇಲೆ ಪೇಮೆಂಟ್ ಕೊಡ್ತಾನೋ ಅಂತ ಅಲ್ಲಿಗೋ ಅಂತ ನಾವು ವೆಯ್ಟ್ ಮಾಡೋವಂಥ ಸಿಚುವೇಷನಲ್ಲಿ ಇರೋದಿಲ್ಲ. ಬಿಕಾಸ್ ಇಫ್ ಯು ವೆಯ್ಟ್ ಫಾರ್ ಎ ಲಾಂಗ್ ಟೈಮ್, ದ ಗೂಡ್ಸ್ ವಿಲ್ ಬಿ ಪೆರಿಶ್ಡ್ ಆರ್ ಡೆಸ್ಟ್ರಾಯ್ಡ್. ವಿ ಲೂಸ್ ವ್ಯಾಲ್ಯೂ ಆರ್ ದ ಸೆಲ್ಲರ್ ವಿಲ್ ಇನ್ಕರ್ ಹ್ಯೂಜ್ ಲಾಸಸ್ ಆನ್ ದಿ ಮೇಂಟೆನೆನ್ಸ್ ಆಫ್ ದಟ್ ಗೂಡ್ಸ್. ಸೊ ವಾಟ್ ಹಿ ಕ್ಯಾನ್ ಡೂ, if the goods are of perishable nature, the unpaid seller will have a right to resell that goods to a new buyer.
ಗೂಡ್ಸ್ ಪೆರಿಷಬಲ್ ನೇಚರ್ ಆಗಿದ್ದಾಗ, ಬೇಗ ಕೆಡುವಂತಹ ಒಂದು ಲಕ್ಷಣ ಹೊಂದಿರುವ ವಸ್ತುಗಳಾದರೆ ಅನ್ಪೇಯ್ಡ್ ಸೆಲ್ಲರು ಇಮಿಡಿಯೇಟ್ ಆಗಿ ಆ ಗೂಡ್ಸನ್ನು ಬೇರೆಯವರಿಗೆ ಮಾರಾಟ ಮಾಡಿಬಿಡ್ಬೋದು. ದೆನ್ ವೆನ್ ಅನ್ಪೇಯ್ಡ್ ಸೆಲ್ಲರ್ ಹ್ಯಾಸ್ ಎಕ್ಸಸೈಸ್ಡ್ ಹಿಸ್ ರೈಟ್ ಆಫ್ ಲೀನ್ ಆರ್ ಸ್ಟಾಪೇಜ್ ಇನ್ ಟ್ರಾನ್ಸಿಟ್ ಆ್ಯಂಡ್ ಗಿವ್ಸ್ ಎ ನೋಟಿಸ್ ಟು ದಿ ಬಯರ್ ಆಫ್ ಹಿಸ್ ಇಂಟೆನ್ಷನ್ ಟು ರೀಸೆಲ್ ದ ಗೂಡ್ಸ್. ಪೆರಿಷಬಲ್ ಗೂಡ್ಸ್ ಆದರೆ ದಿ ಅನ್ಪೇಯ್ಡ್ ಸೆಲ್ಲರ್ ಕೆನ್ ರೀಸೆಲ್ ದ ಗೂಡ್ಸ್ ಟು ಎನಿವನ್ ವಿತೌಟ್ ಇಂಟಿಮೇಟಿಂಗ್ ದ ಬೈಯರ್. ಬೈಯರ್ಗೆ ಇಂಟಿಮೇಷನ್ ಇಲ್ದಿರನ ಕೂಡ ಅವನು ಮಾರಾಟ ಮಾಡ್ಕೊಂಬಿಡ್ಬೋದು. ಬಟ್ ಇಫ್ ಇಟ್ ಈಸ್ ಆಫ್ ಡ್ಯೂರಬಲ್ ಗೂಡ್ಸ್ ಆರ್ ನಾನ್ ಪೆರಿಷಬಲ್ ಗೂಡ್ಸ್, ನಾನ್ ಪೆರಿಷಬಲ್ ಗೂಡ್ಸ್ ಆದರೆ ಅನ್ಪೇಯ್ಡ್ ಸೆಲ್ಲರ್ ಏನು ಮಾಡಬೇಕು, ಅವಾಗೂ ರೀಸೆಲ್ ಮಾಡ್ಬೋದಾ? ಈಗ ತುಂಬ ದಿನ ಕೆಡದೆ ಇರುವಂತಹ ಗೂಡ್ಸ್ ಆದರೆ, ಮಿನರಲ್ಸೋ, ಮೆಟೀರಿಯಲ್ಸೋ, ಪ್ಲಾಸ್ಟಿಕ್ಸೋ, ಸಮಥಿಂಗ್ ಕೈಂಡ್ ಆಫ್ ಡ್ಯೂರಬಲ್ ಗೂಡ್ಸ್ ಆದರೆ ಅದನ್ನು ಕೂಡ ಇವನು ರೀಸೇಲ್ ಮಾಡ್ಕೊಂಬಿಡ್ಬೋದಾ ಅಂತಂದರೆ ಎಸ್, ಹಿ ಕ್ಯಾನ್ ರೀಸೇಲ್ ಪ್ರೊವೈಡೆಡ್ he has given a notice to the buyer. The unpaid seller has to give a notice to the buyer. ನೋಡಿಪ್ಪ, ನೀವು ಗೂಡ್ಸ್ ಬೈ ಮಾಡಿದ್ದೀರ ನಮ್ಮ ಹತ್ರ, ಬಟ್ ಯು ಹ್ಯಾವ್ ನಾಟ್ ಪೇಯ್ಡ್ ದ ಪ್ರೈಸ್ ಆಫ್ ದ ಗೂಡ್ಸ್. ಐ ಆಮ್ ಗಿವಿಂಗ್ ಯು 1 week's time or 10 days time. If you don't make payment of the price of the goods, I will resell this goods to someone else. ಅನ್ಪೇಯ್ಡ್ ಸೆಲ್ಲರ್ ಏನು ಮಾಡಬೇಕು, ಬೈಯರ್ಗೆ ಒಂದು ನೋಟಿಸನ್ನು ಕೊಡ್ತಾನೆ. ನೀವು ನಮ್ಮ ಹತ್ರ ಪರ್ಚೇಸ್ ಮಾಡಿರೋ ಗೂಡ್ಸ್ಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ, ಗೂಡ್ಸ್ ಇನ್ನೂ ನಮ್ಮ ಹತ್ರನೇ ಇದೆ, ನೀವು ದುಡ್ಡು ಕೊಟ್ಟಿಲ್ಲ ಅಂತಂದರೆ ವಿತಿನ್ ದ ನೆಕ್ಸ್ಟ್ 7 days or 10 days or ವಾಟ್ ಎವರ್ ದ ಪೀರಿಯಡ್, ನಾನು ಅದನ್ನು ಬೇರೆಯವರಿಗೆ ಮಾರ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ನೋಟೀಸನ್ನು ಬೈಯರ್ಗೆ ಕೊಡಬೇಕು. ಇಫ್ ಇಟ್ ಈಸ್ ನಾನ್ ಪೆರಿಷಬಲ್ ಗೂಡ್ಸ್. ಪೆರಿಷಬಲ್ ಗೂಡ್ಸಲ್ಲಿ ಆ ಥರ ಎಲ್ಲ ಟೈಮ್ ಕೊಟ್ಟು ನೋಟಿಸ್ ಕೊಟ್ಟು ಕಾಯೋದಕ್ಕಾಗೋದಿಲ್ಲ. ಲೆಟ್ ಅಸ್ ಸೇ ವಿ ಆರ್ ಡೀಲಿಂಗ್ ವಿತ್ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್, ಮ್ಯಾಂಗೋಸ್ ಆರ್ ಟೊಮೆಟೋಸ್ ಆರ್ ವಾಟ್ ಎವರ್ ಇಟ್ ಈಸ್. 1 ವಾರ ಟೈಮ್ ಕೊಡ್ತೀನಿ ನಿನಗೆ ದುಡ್ಡು ಪೇಮೆಂಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ 1 ವಾರದೊಳಗಡೆ ಆ ಗೂಡ್ಸ್ ಇರುತ್ತಾ ಅನ್ನೋದೇ ಕ್ವಶನ್ ಮಾರ್ಕ್. ಸೊ ಪೆರಿಷಬಲ್ ಗೂಡ್ಸ್ಗೆ ನಾನು ನೋಟೀಸ್ ಅಪ್ಲೈ ಆಗೋದಿಲ್ಲ. ಬಟ್ ಫಾರ್ ಡ್ಯೂರಬಲ್ ಗೂಡ್ಸ್, ನಾನ್ ಪೆರಿಷಬಲ್ ಗೂಡ್ಸ್ಗೆ ದಿ ಅನ್ಪೇಯ್ಡ್ ಸೆಲ್ಲರ್ ಹ್ಯಾಸ್ ಟು ಗಿವ್ ಎ ನೋಟಿಸ್ ಟು ದಿ ಬೈಯರ್ expressing his intention to resell the goods to someone else if the price is not given or not paid within a reasonable time. Then, when the unpaid seller has expressly reserved his right of resale while making the contract itself, the buyer and seller, while entering into the contract, the seller has specifically expressly mentioned in the contract that if the price is not paid in a reasonable time, the goods can be resold. ಈಗ ನಾನು ಅರ್ಲಿಯರ್ ಪಾಯಿಂಟಲ್ಲಿ ಹೇಳ್ತಾ ಇದ್ದೆ ನಿಮಗೆ, ದಿ ಅನ್ಪೇಯ್ಡ್ ಸೆಲ್ಲರ್ ಹ್ಯಾಸ್ ಟು ಗಿವ್ ಎ ರೀಸನಬಲ್ ನೋಟಿಸ್ ಟು ದಿ ಬೈಯರ್ ಎಕ್ಸ್ಪ್ರೆಸಿಂಗ್ ಹೀಸ್ ಇಂಟೆನ್ಷನ್ ಟು ರೀಸೇಲ್ ದ ಗೂಡ್ಸ್. ನೋಟಿಸ್ ಕೊಡಬೇಕು, ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ನಾವು ರೀಸೇಲ್ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಕೊಡಬೇಕು ಅಂತ ಹೇಳಿದ್ವಿ. ದ ನೆಕ್ಸ್ಟ್ ಪಾಯಿಂಟ್ ಈಸ್, ಸಪೋಸ್ ಕಾಂಟ್ರಾಕ್ಟ್ ಒಳಗಡೆ ಒಂದು ಕಂಡೀಷನ್ ಆ ಥರ ಮೊದಲೇ ಮೆನ್ಷನ್ ಮಾಡಿದರೆ, ಇಷ್ಟು ಟೈಮ್ ಒಳಗಡೆ ನೀವು ಪೇಮೆಂಟನ್ನು ಮಾಡಿಲ್ಲ ಅಂದರೆ ನಾವು ಗೂಡ್ಸ್ ರೀಸೇಲ್ ಮಾಡಿಬಿಡ್ತೀವಿ ಅನ್ನೋ ಒಂದು ಪಾಯಿಂಟ್ ಇಫ್ ಇಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಕಾಂಟ್ರಾಕ್ಟ್ ಅಟ್ ದ ಟೈಮ್ ಆಫ್ ಫ್ರೇಮಿಂಗ್ ದ ಕಾಂಟ್ರಾಕ್ಟ್ ಇಟ್ ಸೆಲ್ಫ್, then there is no necessity for the unpaid seller to give an additional notice to the buyer for resale. He can resell it. ಅಂದರೆ ನೋಟಿಸ್ ಕೊಡುವ ಅವಶ್ಯಕತೆ ಇಲ್ಲ. ಯಾವಾಗಿಲ್ಲ? ಕಾಂಟ್ರಾಕ್ಟಲ್ಲೇ ಮೊದಲೇ ಕಾಂಟ್ರಾಕ್ಟ್ ಮಾಡುವಾಗಲೇ ಒಂದು ಕಂಡೀಷನನ್ನು ಇನ್ಕ್ಲೂಡ್ ಮಾಡಿದರೆ, ಈ ಒಂದು ಸೇಲ್ ಟ್ರಾನ್ಸಾಕ್ಷನಲ್ಲಿ ಗೂಡ್ಸಿನ ಪ್ರೈಸು ನೀವೇನಾದರೂ ಇಷ್ಟು ದಿನದ ಒಳಗಡೆ ಕೊಟ್ಟಿಲ್ಲ ಅಂದರೆ ನಾವು ಗೂಡ್ಸನ್ನು ಬೇರೆಯವರಿಗೆ ಮಾರ್ಬಿಡ್ತೀವಿ ಅನ್ನೋ ಕಂಡೀಷನ್ ಇನ್ಕ್ಲೂಡ್ ಆಗಿದ್ದರೆ, ದೇರ್ ಈಸ್ ನೋ ನೀಡ್ ಟು ಸರ್ವೆ ನೋಟಿಸೇ ಕೊಡೋಂಗಿಲ್ಲ. ಯಾಕಂದರೆ ಕಾಂಟ್ರಾಕ್ಟಲ್ಲಿ ಆಲ್ರೆಡಿ ಇದೆಯಲ್ಲ ಆ ಪಾಯಿಂಟು. ಸೊ ನೋಟಿಸ್ ಕೊಡೋಂಗಿಲ್ಲ, ಇಮಿಡಿಯೇಟ್ಲಿ ಹಿ ಕ್ಯಾನ್ ರೀಸೆಲ್. ದೆನ್ when seller gives notice to the buyer of his intention to resell, the buyer does not pay within a reasonable time, he can, when the unpaid seller gives a notice to the buyer to pay the price of the goods within a reasonable time and the buyer fails to pay the price and the unpaid seller resales that goods to someone else, then there will be another 2 rights for the unpaid seller. Try to understand. The unpaid seller has given a notice to the buyer about his intention to resell the goods, and
he has also given some time to the buyer to make the payment of the price. ಅನ್ಪೇಯ್ಡ್ ಸೆಲ್ಲರ್ ಒಂದು ನೋಟಿಸ್ ಕೊಟ್ಟಿದ್ದಾನೆ ಬೈಯರ್ಗೆ, ನೋಡಿಪ್ಪ ನೀವು ಇಷ್ಟು ದಿನದ ಒಳಗಡೆ ನನಗೆ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ನಾನು ನಿಮ್ಮ ಗೂಡ್ಸನ್ನು ಬೇರೆಯವರಿಗೆ ಮಾರಾಟ ಮಾಡಿಬಿಡ್ತೀನಿ ಅಂತ ಹೇಳಿ ನೋಟಿಸ್ ಕೊಟ್ಟ ಆದ ಮೇಲೂ ಕೂಡ ದ ಬೈಯರ್ ಹ್ಯಾಸ್ ನಾಟ್ ಮೇಡ್ ಪೇಮೆಂಟ್. ಬೇರೆಯವ್ರಿಗೆ ಮಾರಾಟ ಮಾಡಿಬಿಡ್ತೀನಿ ಅಂತ ಹೇಳಿದಾಗೂ ಕೂಡ ಬೈಯರ್ ಪೇಮೆಂಟ್ ಮಾಡಿಲ್ಲ ಅಂದರೆ ಅನ್ಪೇಯ್ಡ್ ಸೆಲ್ಲರ್ ಏನು ಮಾಡ್ತಾನೆ? ಹಿ ವಿಲ್ ರೀಸೇಲ್ ದ ಗೂಡ್ಸ್ ಟು ಸಮ್ ಒನ್ ಎಲ್ಸ್. ಸೊ ಆ ಥರ ರೀಸೇಲ್ ಮಾಡಿದಾಗ there will be two sub-rights available for the unpaid seller. One is he can recover loss on resale of the goods. He can recover loss on resale of the goods. What is recover loss on resale of the goods? Let us say, for example, there is a contract between A and B. A is the seller and B is the buyer. A has sold 1 lakh rupees goods to B. Goods are in the possession of A only. Goods ಎಲ್ಲಿದೆ? A ಶಾಪಲ್ಲೇ ಅಥವಾ ಗೋಡೌನಲ್ಲೇ ಇದೆ. The ownership documents has been transferred to B. ಬಿಲ್ಲು, ಇನ್ವಾಯ್ಸು ಮತ್ತಿತರ ಡಾಕ್ಯುಮೆಂಟ್ಸು ಬಿಗೆ ಟ್ರಾನ್ಸ್ಫರ್ ಆಗೋಗಿದೆ. ಫಿಸಿಕಲ್ ಗೂಡ್ಸ್ ಮಾತ್ರ ಸೆಲ್ಲರ್ ಹತ್ರನೇ ಇದೆ. B fails to make payment to the goods. B, as per the contract, he failed to pay the 1 lakh rupees to A. So what A does, A gives a notice to B. ನೋಡಿಪ್ಪ ನೀವು ಗೂಡ್ಸ್ಗೆ ದುಡ್ಡು ಕೊಟ್ಟಿಲ್ಲ, ಯು ಹ್ಯಾವ್ ಟು ಮೇಕ್ ಪೇಮೆಂಟ್ ವಿತಿನ್ 1 week ಆರ್ ಸಮಥಿಂಗ್. ಸೊ 1 week ಟೈಮ್ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಆಫ್ಟರ್ ದಿ ಎಕ್ಸ್ಪೈರಿ ಆಫ್ 1 week ಆಲ್ಸೋ ಬಿ ಈಸ್ ನಾಟ್ ಮೇಕಿಂಗ್ ಎನಿ ಪೇಮೆಂಟ್ ಟು ಎ. ಏನು ಪೇಮೆಂಟ್ ಮಾಡಿಲ್ಲ. 1 week ಟೈಮ್ ಕೊಟ್ಟ ಆದಮೇಲೆ ಕೂಡ ಆ ಟೈಮ್ ಆಗೋಗಿದೆ, ಬಟ್ ಬಿ ಹ್ಯಾಸ್ ನಾಟ್ ಮೇಡ್ ಪೇಮೆಂಟ್ ಟು ಎ. Then what A can do? Goods A hatrane ide. A will resell that goods. A will resell that goods, but while reselling that goods, the price of the goods has decreased a little bit. A will resell that goods only for rupees 90,000. Try to understand very carefully. Originally, A has sold that goods to B for rupees 1 lakh, but B failed to make payment for that 1 lakh to A. A has given a notice to the B. Even after serving the notice, B fails to pay the money to A. A resells that goods to someone else for 90,000. Now, A is incurring a loss of rupees 10,000. B ಗೆ ಮಾರಾಟ ಮಾಡಿದ್ದು 1 ಲಕ್ಷ ರೂಪಾಯಿಗೆ. B ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಬಿಗೊಂದು ನೋಟಿಸ್ ಕೊಟ್ಟು ಆ ನೋಟಿಸ್ಗೂ ಬಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಆದಮೇಲೆ ಎ ಏನು ಮಾಡ್ತಾನೆ? ಆ ಗೂಡ್ಸನ್ನು ಬೇರೆಯವರಿಗೆ ಮರುಮಾರಾಟ ಮಾಡ್ತಾನೆ. ರೀಸೇಲ್, ಮರುಮಾರಾಟ ಮಾಡ್ತಾನೆ. ಆ ಥರ ಮಾರ್ಬೇಕಾದ್ರೆ ಹಿ ವಿಲ್ ನಾಟ್ ಗೆಟ್ ದ ಫುಲ್ ಅಮೌಂಟ್ ಆಫ್ ದಿ ಗೂಡ್ಸ್. ಹಿ ಈಸ್ ಗೆಟಿಂಗ್ ಓನ್ಲಿ 90,000. ನೌ ಎ ಈಸ್ ಇನ್ಕರಿಂಗ್ ಎ ಲಾಸ್ ಆಫ್ 10,000 rupees. Loss on resale of goods. Loss on resale of goods. So, A will have a right to recover that 10,000 rupees loss from B. ನೋಡಿ ಹೇಗಿದೆ. A has sold the goods to someone else, to a new buyer, at a lesser amount than the original price of the goods. And he has incurred a loss. That loss he can recover from B. ಯಾವಾಗ ರಿಕವರ್ ಮಾಡ್ಬೋದು? when A has given a notice to B about resale of goods. ನೋಟಿಸ್ ಕೊಡ್ದಿರ ಎ ಏನಾದರೂ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ರೆ he will not have that right to recover the loss on resale of goods. That's one important thing. One more right will be there. Retain any surplus on resale of goods. It's a very beautiful thing. In the same example, AB example alle, A has sold goods to B originally for 1 lakh rupees. B failed to make the payment, so A given a notice to B and he resells the goods. But while reselling the goods, A is reselling the goods to a new buyer for rupees 1,20,000. ಒರಿಜಿನಲ್ ಆಗಿ ಬಿಗೆ ಮಾರಾಟ ಮಾಡಿದ್ದು 1 lakh rupeesಗೆ. ಆದರೆ ಈಗ ರೀಸೇಲ್ ಮಾಡಬೇಕಾದ್ರೆ ದ ಪ್ರೈಸ್ ಆಫ್ ದ ಗೂಡ್ಸ್ ಹ್ಯಾಸ್ ಇನ್ಕ್ರೀಸ್ಡ್. ದ ಪ್ರೈಸ್ ಆಫ್ ಗೂಡ್ಸ್ ಹ್ಯಾಸ್
increased. So A is in a position to sell the goods for rupees 1,20,000. That means he is making a surplus, he is making a gain or profit from resale. ಸೊ ಯಾವಾಗ ಈ ಥರ ಒಂದು ಪ್ರಾಫಿಟ್ ಬರುತ್ತೋ he can retain that profit on resale. ಸಿ ರೀಸೇಲಲ್ಲಿ ಲಾಸ್ ಬಂದರೆ he can recover from B. ಪ್ರಾಫಿಟ್ ಬಂದರೆ ಅದನ್ನು ಬಿಗೆ ಕೊಡ್ತಾನ ಅಂದರೆ ಕೊಡೋದಿಲ್ಲ. ಪ್ರಾಫಿಟ್ ಬಂದರೆ ಅನ್ಪೇಯ್ಡ್ ಸೆಲ್ಲರು ಅವನೇ ಇಟ್ಕೊಳ್ತಾನೆ, ಲಾಸ್ ಬಂದಾಗ ಮಾತ್ರ ಬೈಯರಿಂದ ರಿಕವರ್ ಮಾಡ್ತಾನೆ. ಸೊ ದಿಸ್ ಟೂ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವೆನ್ ದಿ ಅನ್ಪೇಯ್ಡ್ ಸೆಲ್ಲರ್ ಈಸ್ ರೀಸೆಲ್ಲಿಂಗ್ ಹಿಸ್ ಗೂಡ್ಸ್ ಟು ಎ ನ್ಯೂ ಬೈಯರ್, if he incurs loss on resale, he can recover that loss on resale from original buyer. On the other hand, if the unpaid seller is selling the goods, reselling the goods for a profit, he can retain that profit with him only. He need not pay to original buyer. Clear? So, ಈ ಒಂದು ರೈಟ್ಸ್ ಯಾವಾಗಿರುತ್ತೆ? When the unpaid seller has served a notice to the buyer. Suppose if he has not given notice, if the seller sells without notice to the buyer, seller has resold the goods but he has done that without giving any notice to the buyer. ನೋಟಿಸ್ ಕೊಡ್ದಿರಾನೇ ಸೇಲ್ ಮಾಡೋಕ್ಕಿದ್ರೆ ಅವಾಗ ಕೂಡ ಏನು ಮಾಡ್ಬೋದು? ಲಾಸನ್ನು ರಿಕವರ್ ಮಾಡ್ಬೋದಾ ಅಂದರೆ ನೋ, he cannot recover any loss of goods. He cannot. ನೋಟಿಸ್ ಕೊಡ್ದಿರ ರೀಸೇಲ್ ಮಾಡಿದ್ರೆ ಆ ರೀಸೇಲಲ್ಲಿ ಲಾಸ್ ಆಗಿದ್ರೆ ದ ಅನ್ಪೇಯ್ಡ್ ಸೆಲ್ಲರ್ ಕೆನಾಟ್ ರಿಕವರ್ ದ ಲಾಸ್. ನಾವಾಗಲೇ ಹೇಳಿದ ಎಕ್ಸಾಂಪಲಲ್ಲಿ 1,00,000 ರೂಪೀಸ್ ಒರಿಜಿನಲ್ ಸೇಲ್ ಆಫ್ ಗೂಡ್ಸು ರೀಸೇಲ್ ಮಾಡಿದ್ದಾನೆ ಬಟ್ ನೋಟಿಸ್ ಕೊಟ್ಟಿಲ್ಲ ಬಿಗೆ ಅಂತಂದರೆ ಹಿ ಹ್ಯಾಸ್ ಸೋಲ್ಡ್ ಫಾರ್ 90,000, 10,000 ಲಾಸ್ ಆಗಿದೆ. 10,000 ನನಗೆ ಲಾಸ್ ಆಗಿದೆ ರೀಸೇಲಲ್ಲಿ ಕೊಡು ಅಂತ ಬೈಯರ್ನ ಕೇಳೋ ಹಾಗಿಲ್ಲ, ಬಿಕಾಸ್ ಹಿ ಹ್ಯಾಸ್ ನಾಟ್ ಗಿವನ್ ನೋಟಿಸ್ ಆಫ್ ರೀಸೇಲ್ ಟು ದಿ ಬೈಯರ್. And he cannot retain any surplus on the resale of goods. If the resale has been done without giving notice to the buyer, if there is a profit on resale, that profit should be given back to the original buyer. Profit ಇವನು ಇಟ್ಕೊಳ್ಳೋಂಗಿಲ್ಲ. ನೋಟಿಸ್ ಕೊಟ್ಟಿಲ್ಲ ಅಂದರೆ ಲಾಸು ರಿಕವರ್ ಮಾಡೋಂಗಿಲ್ಲ, ಪ್ರಾಫಿಟ್ಸು ಇಟ್ಕೊಳ್ಳೋಂಗಿಲ್ಲ. ಓಕೆ, ಸೊ ದಟ್ಸ್ ಅಬೌಟ್ right to resell. We have an example here. M sells 100 blankets to N and gives him 1 week for payment. N does not pay. M can resell those to any other person. So it's a simple example for ಪ್ರತಿಯೊಂದು ಟಾಪಿಕಲ್ಲೂ ಕೂಡ it is the practice I am giving one example, so that my intention is that when you are preparing for examinations, when you are writing your answers, you should include examples for every point. This subject is like that. This is full of examples and case studies, right? So I hope you understood this point, and we'll discuss the other points in my next video.